ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ ಹೇಳು ಸರ್. ನಾನು ಹೇಳ್ತಿರೋದು ನಿಜವಾಗ್ಲೂ ಸತ್ಯ. ನನಗೆ ಗೊತ್ತು. ನನಗೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ನೀನು ಅವ್ರನ್ನ ಯೂಸ್ ಮಾಡಿಕೊಂಡು ನಾಟಕ ಮಾಡ್ತಾ ಇದೀಯಾ. ಭೂಮಿಕಾ ಅವರು ಯಾವ ವಿಚಾರನೂ ಇದುವರೆಗೂ ನನ್ನಿಂದ ಮುಚ್ಚಿಟ್ಟಿಲ್ಲ. ಕ್ಯಾರೆಕ್ಟರ್ ಅವರು ಏನೇ ಇದ್ರು ನೇರ ಮಾತಾಡ್ತಾರೆ. ನೀನೊಂದಿನ ನನಗೆ ಬೇರೆ ಒಂದು ಫೋನ್ ನಂಬರಿಂದ ಫೋನ್ ಮಾಡಿದ್ದೆ. ನಾನು ಮತ್ತೆ ನೀನು ಕಾಲ್ ಮಾಡಿದೆ. ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದೆ. ನನಗಾಗಲೇ ಅನುಮಾನ ಬಂತು. ಆ ನಂಬರ್ ಯಾರು ಅಂತ ಹುಡುಕಿಸ್ದೆ. ನಿಂದು ಅಂತ ಗೊತ್ತಾಯ್ತು. ಅವತ್ತಿನಿಂದ ನಿನ್ನನ್ನು ಟ್ರ್ಯಾಕ್ ಮಾಡಕ್ಕೆ ಶುರು ಮಾಡಿದೆ. ನೀನು ಭೂಮಿಕಾ ಫೋನ್ನಲ್ಲಿ ಏನೇನು ಕಾನ್ವರ್ಸೇಷನ್ ಮಾಡಿದ್ದೀರಾ ಎಲ್ಲನೂ ರೆಕಾರ್ಡ್ ಮಾಡಿಸಿದ್ದೆ. ನೀನು ಭೂಮಿಕಾ ಅವ್ರ ಜೊತೆ ಏನೇನು ಮಾತಾಡಿದ್ಯಾ ಅಂತ ನನಗೆ ಗೊತ್ತು. ಕಲೀಗ್ಸ್ ಹತ್ರ ಏನೇನು ಮಾತಾಡಿದ್ಯಾ ಅಂತ ನನಗೆ ಗೊತ್ತು. ಆ ಫೋಟೋ ಕಳಿಸಿದ್ದು ನೀನೇ ಅಂತ ನನಗೆ ಗೊತ್ತು. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಶನ್, ಭೂಮಿಕಾ ಅವರು ನಿನಗೆ ಕೆಲಸ ಕೊಡಿಸ್ಲಿಲ್ಲ. ಕೆಲಸ ಸಿಗದೆ ನೀನೇ ಭಿಕ್ಷೆ ಬೇಡ್ಕೊಂಡು ಭೂಮಿಕಾ ಅವ್ರ ಹತ್ರ ಕೆಲಸ ಕೊಡಿಸಿ ಅಂತ ಬಂದಿದ್ದು. ಅವರು ಆಫೀಸ್ಗೆ ಟ್ಯೂಟರ್ ಆಗಿ ಬಂದಿದ್ದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ನಾನು ಹೇಳಿದೆ ಅನ್ನೋ ಕಾರಣಕ್ಕೆ, ಅದೊಂದೇ ಕಾರಣಕ್ಕೆ. ಭೂಮಿಕಾ ಅವರು ನಿನ್ನಂಥವ್ರಿಗೆ ಸಹಾಯ ಮಾಡಿದ್ದಾರೆ ಅಂದರೆ ಅದವ್ರ ಒಳ್ಳೆತನ, ದೊಡ್ಡತನ. ನೀನವ್ರಿಗೆ, ನನಗೂ ನನ್ನ ಹೆಂಡತಿಗೂ ಪ್ರಾಬ್ಲಮ್ ಇದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಹೆಂಡತಿ ಹಿಂಸೆ ಕೊಡ್ತಾ ಇದ್ದಾಳೆ, ನಮ್ಮ ಜಾಯಿಂಟ್ ಅಕೌಂಟಲ್ಲಿರೋ ದುಡ್ಡನ್ನು ತೆಗೆಸ್ಕೊಡು, ನಂಗೆ ತುಂಬ ಸಹಾಯ ಆಗುತ್ತೆ ಅಂತ ಬಂದು ಬೇಡ್ಕೊಂಡೆ. ನೀನು ಈ ಥರ ನಾಟಕ ಆಡಿದ್ದಕ್ಕೆ ಅವರು ಅಯ್ಯೋ ಪಾಪ ನಿನ್ಗೆ ದುಡ್ಡಿನ ಅವಶ್ಯಕತೆ ಇದೆಯಲ್ಲ, ನನ್ನ ಫ್ರೆಂಡ್ ಶ್ರುತಿ ಲೈಫ್ ಚೆನ್ನಾಗಿರಲಿ ಅಂತ ಅವ್ರು ಅಲ್ಲಿ ತನಕ ಬಂದರು. ನೀನು ಇನ್ನೂ ಒಂದು ಡಬಲ್ಗೆ ಮಾಡಿದ್ಯಾ. ಅಲ್ಲಿ ಶ್ರುತಿ ಅವ್ರ ಹತ್ರ ನಿನಗೂ ಭೂಮಿಕಾಗೂ ಅಫೇರ್ ಇದೆ ಅಂತ ಹೇಳಿದ್ಯಾ. ಇಲ್ಲಿ ಭೂಮಿಕಾ ಅವ್ರ ಹತ್ರ ನಿನಗೂ ಶ್ರುತಿಗೂ ಜಗಳ ಇದೆ ಅಂತ ಹೇಳಿ ಸಿಂಪತಿಗೆ ಇಟ್ಸ್ಕೊಂಡಿದ್ಯಾ. ಇವತ್ತು ನಮ್ಮ ಮೇಲೆ ಅನುಮಾನ ಪಟ್ಟು ಶ್ರುತಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ದಯವಿಟ್ಟು ಬಂದು ಸಾಲ್ವ್ ಮಾಡು ಅಂತ ಭೂಮಿಕಾ ಅವ್ರನ್ನ ಮನೆ ಕರ್ಸ್ಕೊಂಡಿದ್ಯಾ. ಆಫೀಸ್ ಸ್ಟಾಫ್ ಹತ್ರ ನಿನಗೂ ಭೂಮಿಕಾಗೂ ಅಫೇರ್ ಇದೆ, ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ ಅಂತೆಲ್ಲ ಗಾಸಿಪ್ ಹಬ್ಸಿ ಇಲ್ಲಿ ಬಂದು ಅದೇ ನಾಟಕ ಮಾಡ್ತಾ ಇದೀಯಾ. ಹೇಳು, ಸತ್ಯ ಹೇಳೋ. ಇಲ್ಲ ಸರ್, ಇಲ್ಲ, ನೀವೇನೋ ಹೇಳ್ತಿದ್ದೀರಾ. ಭೂಮಿಕಾನೇ ಇಷ್ಟಪಟ್ಟು ಬಂದಿದ್ದು. ಹೌದಾ? ಇದನ್ನು ಸತ್ಯ ಅಂತ ಪ್ರೂವ್ ಮಾಡೋಕ್ಕೆ ನನಗೆ 1 ನಿಮಿಷ ಸಾಕು. ನೋಡ್ತೀಯಾ ಶ್ರುತಿ? ಹೌದು, ಗೌತಮ್ ಅವ್ರು ಹೇಳ್ತಿರೋದು ನಿಜ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಗಿರಿಜಾ, ಯಾಕೆ? ಏನಾಯ್ತು? ಅಯ್ಯೋ, ಯಾಕೆ ಮಾಡ್ತಾ ಇದ್ಯಾ? ಏನಾಯ್ತು ಹೇಳಮ್ಮ. ಮಾವ, ಏನು ಅಂತ ಹೇಳಿ? ಎಂತ ಗತಿ ಬಂತಪ್ಪ. ಏನಪ್ಪ ಮಾಡ್ಲಿ? ದೇವ್ರೆ ದೇವ್ರೆ. ಅಮ್ಮ, ನೀನು ಈ ಥರ ಗಾಬರಿ ಆದ್ರೆ ನನ್ನ ಕೈ ಕಾಲೇ ಆಡಲ್ಲಮ್ಮ. ಸರಿ, ನಾನೇ ನೋಡ್ತೀನಿ. ಬೇಡ ಮಾವ, ನೋಡಬೇಡ. ಯಾಕೆ? ಬೇಡ ಮಾವ. ಅಂಥದ್ದೇನಿದೆಮ್ಮ?
ನಾನು ನೋಡ್ಬಾರ್ದಂಥದ್ದು. ಅಯ್ಯೋ ಕೊಡಮ್ಮ ಇಲ್ಲಿ, ನಾನು ನೋಡ್ತೀನಿ. ಅಯ್ಯೋ ಅಯ್ಯೋ ಭಗವಂತ, ಇದೇನಪ್ಪ ಅನ್ಯಾಯ. ಇಂಥ ಕೆಲಸ ಮಾಡಕ್ಕೆ ಆ ಪಾಪಿಗಳಿಗೆ ಅದು ಯಾಕಪ್ಪ ಮನಸ್ಸು ಬಂತು? ಅಯ್ಯೋ ದೇವರೇ ದೇವರೇ. ಅಮ್ಮ ಗಿರ್ಜಾ, ಇದೆಲ್ಲ ಸುಳ್ಳು ಕಣಮ್ಮ. ನೀನು ನಂಬೇಡ ತಾಯಿ, ನೀನು ನಂಬೇಡ ತಾಯಿ. ಮಾವ ಏನ್ ಹೇಳ್ತಿದ್ದೀರಾ? ಇದನ್ನೆಲ್ಲ ನಂಬೋಷ್ಟು ದಡ್ಡಿ ನಾನಲ್ಲ. ನನ್ ಗಂಡ ಶ್ರೀರಾಮಚಂದ್ರ. ಆದ್ರೆ ಇದನ್ನೆಲ್ಲ ಯಾರು ಮಾಡಿದ್ರು? ಯಾಕೆ ಮಾಡಿದ್ರು? ಅಣ್ಣ ತಂಗಿ ಜೊತೆಗಿರೋದೇ ತಪ್ಪ? ಮಕ್ಳು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಅಕ್ಕಪಕ್ಕದವರೆಲ್ಲ ಕೇಳಿದ್ರೆ ದೇವ್ರೆ ದೇವ್ರೆ. ಈಗಿನ ಕಾಲದಲ್ಲಿ ಇಂಥ ಸುದ್ದಿ ಬಂದ್ರೆ ಟಿವಿ ನ್ಯೂಸಲ್ಲಿ ಮೊಬೈಲಲ್ಲಿ ಓಡಾಡ್ತಿರುತ್ತೆ. ಆಗಿನ ಕಾಲದಲ್ಲಿ ಕೇಬಲ್ ಕಟ್ ಆದ್ರೆ, ಕರೆಂಟ್ ಹೋದ್ರೆ ವಿಷಯ ಅಲ್ಲಿಗೆ ನಿಂತೋಗ್ತಿತ್ತು. ಈಗ ಹಾಗಲ್ವಲ್ಲಮ್ಮ. ಮಾವ, ನಮಗೆ ಇವ್ರ ಮೇಲಿರೋ ನಂಬಿಕೆ ಬೇರೆಯವ್ರಿಗೂ ಇರ್ಬೇಕು ಅಂತ ಏನಿಲ್ವಲ್ಲ. ಚೆನ್ನಾಗಿರೋ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಿಯಲ್ಲ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸಾಯಿಸಕ್ ನೋಡ್ದಿಯಲ್ಲ, ಹೀಗಿದೆ ನಿನ್ಗೆ. ಕೊಂದ್ಬಿಡಿ, ನನ್ನ ಕೊಂದ್ಬಿಡಿ. ಅದೇ ನನಗೆ ಸರಿಯಾದ ಶಿಕ್ಷೆ. ನಾನು ಬದುಕಿದ್ದು ಏನ್ ಮಾಡ್ಬೇಕಾಗಿದೆ? ಮನೆ ತುಂಬಾ ಸಮಸ್ಯೆ, ಯಾರು ನನ್ನನ್ನ ನಂಬಲ್ಲ. ಅದರ ಜೊತೆನಲ್ಲಿ ನಿಮ್ಗೆ ಚಾಕು ಹಾಕಿ ಇನ್ನೂ ದೊಡ್ಡ ತಪ್ಪು ಮಾಡಿದ್ದೀನಿ. ಕೊಂದುಬಿಡಿ ನನ್ನನ್ನ. ಮುಳ್ಳುಗ್ ಮುಳ್ಳು, ರಕ್ತಕ್ಕೆ ರಕ್ತ ಬೇಡ ಈ ಕಾಲದಲ್ಲಿ. ಸ್ವಂತ ಮಗನ್ನೇ ಕೊಂದ ಮಹಾತಾಯಿ ನೀನು. ನೀನು ಒಂಥರ ಓಡಾಡೋ ರಂಗಮಂದಿರ. ಅದು ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ. ಅಪ್ಪಾಜಿ, ಇವಳನ್ನ ಇಲ್ಲೇ ಸಾಯಿಸ್ಬಿಡ್ಲಾ? ಅಗ್ನಿ, ಈ ಪ್ರಪಂಚದಲ್ಲಿ ಸಾವುಗೆ ಯಾಕಷ್ಟು ಬೆಲೆ ಹೇಳು? ಯಾಕಪ್ಪಾಜಿ? ಜನಕ್ಕೆ ತಾವು ಸತ್ತು ಹೋಗ್ತೀವಿ ಅನ್ನೋ ಭಯ. ಆ ಭಯದಲ್ಲೇ ಅವರು ಸರಿಯಾಗಿ ನಡ್ಕೊಂತಾರೆ. ಭಯನೇ ನಮ್ ಬಿಸ್ನೆಸ್ಗೆ ಬಂಡವಾಳ. ನೀನ್ ಅವಳನ್ನ ಸಾಯಿಸ್ತೀನಿ ಅಂದ್ರು ನನಗೆ ಅವಳ ಕಣ್ಣಲ್ಲಿ ಭಯ ಕಾಣಿಸ್ತಾ ಇಲ್ಲ. ಭಯ ಇಲ್ಲದೆ ಇರೋರ್ನ ಸಾಯಿಸೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಬಿಟ್ಬಿಡೋಳ್ನ. ಅಪ್ಪಾಜಿ, ಇವಳನ್ನ ಹೀಗ್ ಬಿಟ್ರೆ ನಮ್ಮನ್ನೇ ಮುಗಿಸ್ಬಿಡ್ತಾಳೆ. ಇಲ್ಲ, ನಾನ್ ಬದುಕಿದ್ರೆ ನಿಮ್ಗೆ ಉಪಯೋಗ ಆಗ್ಬಹುದು. ಮತ್ತೆ ನನ್ನ ನಂಬಿ ಮೋಸ ಹೋಗಲ್ಲ. ಸರಿ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಕ್ಷಣನೇ ನನ್ನ ಕೊಂದ್ಬಿಡಿ. ಆದ್ರೆ ಒಂದು ಸಾರಿ ನನ್ನನ್ನ ನಂಬಿ ನೋಡಿ, ನಾನ್ ನಿಮ್ಗೆ ಸಹಾಯಕ್ಕೆ ಬರ್ತೀನಿ. ಏನೋ ಬೇಡ, ನೀನ್ ಸಾಯೋದೇ ಒಳ್ಳೇದು. ದೊಡ್ಡವರು ಹೇಳಿದ್ದಾರೆ, ನನ್ನ ಕಣ್ಣನ್ನು ಕಿತ್ಕೊಂಡ ಅಂತ ಮತ್ತೆ ನಾನು ಅವನ ಕಣ್ಣನ್ನು ಕಿತ್ಕೊಂಡ್ರೆ ಇಡೀ ಪ್ರಪಂಚವೇ ಕುರುಡಾಗ್ಬಿಡುತ್ತೆ ಅಂತ.
ಸುಹಾಸಿನಿ, ನಿನ್ನಿಂದ ನಮಗೇನೋ ಉಪಯೋಗ ಆಗುತ್ತೆ ಅಂದ್ಯಲ್ಲ, ಏನದು? ಕರೆಕ್ಟ್. ನನ್ನನ್ನ ಕೊಂದ್ರೆ ನಿಮಗೇನ್ ಸಿಗುತ್ತೆ? ಅಬ್ಬಬ್ಬ ಅಂದ್ರೆ 2 ದಿನದ ಮಟ್ಟಿಗೆ ನೆಮ್ಮದಿ ಅಷ್ಟೇ. ಆದ್ರೆ ನನ್ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ರೆ ನಾನ್ ನಿಮ್ಗೆ ಸೂರ್ಯನಾರಾಯಣ ವಸಿಷ್ಠನ ತಂದ್ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀವು ಯಾಕೆ ಶಾಕಲ್ಲಿದ್ದೀರಾ? ಲಾಯರ್ ಸರ್ ನನ್ನನ್ನು ಆವಾಗಲೇ ನೋಡಿದೆ, ನಾನೇ ಅವ್ರನ್ನ ವೆಲ್ಕಮ್ ಮಾಡಿದ್ದು. ಈ ಸ್ವಲ್ಪ ಇರೋ. ಅಲ್ಲಮ್ಮ ಲಕ್ಷ್ಮಿ, ಅವ್ರು ಯಾಕೆ ಬಂದಿದ್ದಾರೆ? ರಾಮ್ ಹತ್ರ ಏನು ಮಾತಾಡ್ತಿದ್ರು? ಅಜ್ಜಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಟೆನ್ಷನ್ ಆಗದೆ ಇರುತ್ತಾ? ಇದ್ದಕ್ಕಿದ್ದಾಗೆ ಮನೆಗೆ ಲಾಯರ್ ಬಂದಿದ್ದಾರೆ ಅಂದ್ರೆ ಮತ್ತೇನಾದ್ರೂ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಬಂದಿರೋದು ಫೇಮಸ್ ಡಿವೋರ್ಸ್ ಲಾಯರ್ ರಾಮ್ ರಾವ್. ಲಕ್ಷ್ಮಿ, ಇದುವರೆಗೂ ನಾನು ನಿನ್ನನ್ನು ಬೈದಿಲ್ಲ, ಇವತ್ತೇ ನಾನು ಬೈದ್ಬಿಡ್ತೀನಿ ಕಣೆ. ಅದೇನಂತ ಕರೆಕ್ಟಾಗಿ ಹೇಳು. ನನ್ನ ಪ್ರಕಾರ ಅವರು ಡಿವೋರ್ಸ್ ಕೊಡ್ಸಕ್ಕೆ ಬಂದಿರಬೇಕು ಅನ್ಸುತ್ತೆ. ಯಾಕೆ ಅಂದರೆ ಏಜೆ ಅಂತರ ಅವ್ರಿಗೆ ಡಿವೋರ್ಸ್ ಕೊಟ್ಟರೆ ಲೀಲಾ ಅತ್ತೆ ಜೊತೆ ಬದುಕ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೋಡೆ, ನೀನು ನನ್ನ ಮಗನಿಗೆ ಏನೋ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತಂದೆ, ಆದರೆ ಅವನೇ ನಿನಗೆ ಸ್ಪೆಷಲ್ ಆಗಿ ಅವನ ಹಾರ್ಟನ್ನು ಗಿಫ್ಟ್ ಮಾಡ್ತಿದ್ದಾನಲ್ಲೇ. ಖುಷಿನಾ? ಹೋಗಿ ಅಜ್ಜಿ, ನಂಗೆ ನಾಚಿಕೆ ಆಗುತ್ತೆ. ಆದರೆ ನನಗೆ ಒಂದು ಡೌಟು. ಲಾಯರ್ ಬೇರೆ ಯಾವುದಾದ್ರೂ ಕಾರಣಕ್ಕೆ ಬಂದಿದ್ರೆ? ಅಜ್ಜಿ ಬಿಡ್ತು ಅನ್ನಿ, ಅನ್ಕೊಂಡಿರೋದಾದ್ರೇನೋ ಖುಷಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡೋದು? ಬೇರೆ ಯಾವುದೋ ಕೆಲಸಕ್ಕೆ ಬಂದಿದ್ದಾರೆ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೆ. ಅಷ್ಟೇ, ಯಾರೇ ಬರಲಿ ಯಾರೇ ಬಿಡ್ಲಿ, ಅವರು ನನ್ನ ಗಂಡನೇ. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಸರಿ, ಏನು ಹೇಳು? ಅದು ಕಿಶೋರ್ ಹತ್ರ ಏನೋ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಿದ್ರಲ್ಲ, ಅದೇ ಥರನೇ ನನಗೂ ಸರ್ಪ್ರೈಸಿಂಗ್ ಆಗಿ ಏನಾದರೂ ಕೊಡಿ. ಸರ್ಪ್ರೈಸಿಂಗ್? ಯಾಕೆ? ಯಾಕೆ ಅಂದರೆ ನೀವು ನ್ಯೂ ಇಯರ್ಗೆ ರೆಗ್ಯುಲರ್ ಆಗಿ ಎಲ್ಲರಿಗೂ ಗಿಫ್ಟ್ ಕೊಡ್ತೀರಾ, ಆದರೆ ನನಗೆ ಸರ್ಪ್ರೈಸಿಂಗ್ ಆಗಿ ಏನಾದರೂ ಗಿಫ್ಟ್ ಕೊಡಿ. ಸಣ್ಣ ಮಕ್ಕಳ ಥರ ಕೇಳ್ತೀಯ? ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ನಾನು ಚಿಕ್ಕ ಪಾಪು ಅಂತ. ನಾನು ಚುಕ್ಕಿ ಹತ್ರ ಎಷ್ಟು ಜಗಳಾಡ್ತೀನಿ ಗೊತ್ತಾ? ನಾನು ಏಜಲ್ಲಿ ಮಾತ್ರ ಜಾಸ್ತಿ ನಂಬರು, ಆದರೆ ಮುದ್ದಲ್ಲಿ ನಾನೇ ಚಿಕ್ಕವಳು. ನೀವೇ ಹೇಳಿ, ಈ ಮನೆಯಲ್ಲಿ ಮುದ್ದಾಗಿರೋ ಮಗು ಅಂದರೆ ನಾನೇ ತಾನೆ? ಈ ಮನೆಯಲ್ಲಿ ಏಜೆ ಹತ್ರ ಇಷ್ಟು ಈಸಿಯಾಗಿ ಮಾತಾಡೋಕ್ಕೆ ಧೈರ್ಯ ಇದೆ ಅಂದರೆ ಅದು ನಮ್ಮ ಲೀಲಂತೆ ಮಾತ್ರ. ಆಪ್ಷನ್ನೇ ಕೊಟ್ಟಿಲ್ವಲ್ಲ? ಎಸ್, ನೀನೇ ಮುಗ್ದು ಹುಡುಗಿ. ಥ್ಯಾಂಕ್ ಯು ರೀ. ಆಯ್ತಾಯ್ತು, ಈ ಮುದ್ದಾಗಿರೋ ಹುಡುಗಿ ಕೇಳ್ತಾ ಇದ್ದಾಳೆ, ನಾನು ನ್ಯೂ ಇಯರ್ಗೆ ಏನು ಕೊಡ್ತೀರಾ? ನೀನೇ ಹೇಳಿದ್ಯಲ್ಲ ಎಲ್ರಿಗೂ ಗಿಫ್ಟ್ ಕೊಡ್ತೀನಿ ಅಂತ. ಸಿಗುತ್ತೆ. ನನಗೂ ಕೊಡ್ತೀರಾ? ಎಲ್ರಿಗೂ ಅಂತ ಹೇಳಿದೆ ತಾನೇ. ಗಿಫ್ಟ್ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ? ಡಿಪೆಂಡ್ಸ್. ಖುಷಿ ಆಗ್ಬೋದು ಅಥವಾ ಡಿಸಪಾಯಿಂಟ್ ಆಗ್ಬೋದು. ನಾನ್ ಬಿಡಿ ಯಾವಾಗ್ಲೂ ಕೂಲ್ ಆಗಿ ಚಿಲ್ಲಾಗಿ ಇರ್ತೀನಿ, ಸೊ ಖುಷಿ ಆಗ್ಬೋದು, ಆದ್ರೆ ಗಿಫ್ಟ್ ಮಾತ್ರ ಮರಿಬೇಡಿ, ಓಕೆನಾ? ಓಕೆ, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೋ ಕರ್ತವ್ಯದ ಬಗ್ಗೆ ಮಾತಾಡಬೇಕು ಅಂದ್ರೆ ಮಗುದ ಅಂಕಪಟ್ಟಿ ನೋಡಿದ್ಯಾ ಜನ್ನಿ? ಇಲ್ಲ. ಛೇ, ಜನನಿಗೆ ಪಾರು ಸೈನ್ ಮಾಡಿರೋ ವಿಷಯ ಹೇಳದನೆ ಮರ್ತ್ಬಿಟ್ಟಿದ್ನಲ್ಲ. ಹೇಗೂ ಈಗ ಅವಳೇ ಹೇಳಿ ಲಾಕ್ ಆಗ್ತಿದ್ದಾಳೆ.
ಹೋಗ್ಲಿ, ಮಗು ತೋರ್ಸಿದ ಕಾಗದಕ್ಕೆ ಸಹಿನಾದ್ರೂ ಮಾಡ್ತೀಯಾ? ಇಲ್ಲ, ನೀನ್ ಮಾಡ್ಬೇಕಾಗಿದ್ದ ಕೆಲ್ಸನ ನಾನ್ ಮಾಡಿದೀನಿ ಜನನಿ. ನಿನಗೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇದೆಲ್ಲ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಮಗುವಿನ ಗೆಲುವನ್ನ ನೋಡಿ ನೀನ್ ಸಂಭ್ರಮಿಸ್ಬೇಕು, ಅದಕ್ಕೆ ಹುರಿದುಂಬಿಸ್ಬೇಕು. ಮಕ್ಕಳು ಬಯಸೋದು ಅದನ್ನೇ. ನೀನ್ ಇಂಥ ಒಳ್ಳೆ ಕ್ಷಣಗಳನ್ನೆಲ್ಲ ಕಳ್ಕೋತಾ ಇದೀಯ ಜನನಿ. ನನಗೋಸ್ಕರ ಅಲ್ಲದೆ ಇದ್ರು ನಿನ್ ಮಗುಗೋಸ್ಕರನಾದ್ರೂ ಈ ತರ ಎಲ್ಲ ಮಾಡಬೇಡ ಜನನಿ. ಯಾಕೆ ಅಂದ್ರೆ ಆ ಥರ ಸಂದರ್ಭಗಳು ಮುಂದಿನ ದಿನಗಳಲ್ಲಿ ನಿನಗೆ ಸಿಗುತ್ತೋ ಇಲ್ವೋ ಅಥವಾ ಮಗುಗೆ ಸಿಗುತ್ತೋ ಇಲ್ವೋ, ಆಗ ನೀನು ಕೊರಗೋದ್ರ ಬದಲು ಈಗ ಮಗು ಜೊತೆ ಬೆರೆತು ಆ ಒಳ್ಳೆ ಕ್ಷಣಗಳನ್ನೆಲ್ಲ ಅನುಭವಿಸೋದು ಒಳ್ಳೇದಲ್ವಾ ಜನನಿ? ಅಂದ್ರೆ ಏನಿ ಮಾತಿನ ಅರ್ಥ? ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ನಾನೇ ಸಾಯ್ಬೇಕಾ? ಸರಿ ಬಿಡು, ನಿನ್ನಿಂದ ಮಾಡೋದಕ್ಕಾಗಲ್ಲ ಅಂದ್ರೆ ನಾವೇ ಮಗು ಮನ್ಸಿಗೆ ಬೇಜಾರಾಗದೇ ಇರೋ ಥರ ನಿಭಾಯಿಸ್ತೀವಿ. ಓ, ಮಗುಗೆ ನಾನ್ ಬೇಜಾರ್ ಮಾಡ್ತೀನಿ, ನೀವ್ ಅದನ್ನೆಲ್ಲ ಸರಿ ಮಾಡ್ತೀರಾ ಅಂತನಾ? ಜನನಿ, ನಾನು ಏನೋ ಹೇಳಿದ್ರೆ ನೀನ್ ಏನೋ ತಪ್ಪು ತಿಳ್ಕೊತಾ ಇದೀಯಾ. ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ನಿಮ್ ಥರಾನೇ ಮನೇಲಿ ಕುತ್ಕೊಂಡು ಮಗು ಯೋಗಕ್ಷೇಮ ವಿಚಾರಿಸ್ಬೇಕು ಅಂತ ತಾನೆ? ಆಫೀಸ್ ಕೆಲಸ ಬಿಟ್ಟು ನಿನ್ ಮನೇಲೇ ಇರು ಅಂತ ನಾನು ಹೇಳ್ತಾ ಇಲ್ಲ ಜನನಿ. ಆಫೀಸ್ ಕೆಲಸನೇ ನಿನಗೆ ಮುಖ್ಯ ಆಗಿರಬಾರ್ದು, ಅದೇ ಜೀವನ ಅಲ್ಲ. ತಾಯಿಯಾಗಿ ನೀನು ಕೆಲವು ಕೆಲಸಗಳನ್ನ ಮಾಡಲೇಬೇಕು. ಹಾಗೆ ಮನೆ ಜೊತೆಗೆ ವ್ಯವಹಾರನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗೋದನ್ನ ನಾವು ಅತ್ತೆಮ್ಮನ್ ನೋಡಿ ಕಲಿಬೇಕು. ಅವರೇ ನಮ್ಗೆ ಉದಾಹರಣೆ ಆಗಿದಾರಲ್ವಾ ಜನನಿ? ಏನಮ್ಮ ಜನನಿ ಇದೆಲ್ಲ? ಅಲ್ಲ, ನೀನ್ ಈ ಮನೆ ಸೊಸೆಯಾಗಿ ನಿನ್ಗಿಲ್ಲಿ ಮರ್ಯಾದೆನೇ ಇಲ್ವಲ್ಲಮ್ಮ? ಛೇ, ಸಾವಿರಾರು ಜನ ಕೆಲಸ ಮಾಡೋ ದೊಡ್ಡ ಕಂಪನಿ ನಡೆಸೋ ನಿನಗಿಂತ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿರೋ ಈ ಪಾರ್ವತಿನೇ ಗ್ರೇಟ್ ಆಗ್ಬಿಟ್ಲಲ್ಲ. ಅಯ್ಯೋ, ನನಗೂ ಜನನಿಗೂ ಯಾಕಮ್ಮ ಹೋಲಿಕೆ ಮಾಡ್ತಾ ಇದ್ದೀರಾ? ಹೌದು, ನಮ್ಮಿಬ್ರಿಗೂ ಹೋಲಿಸಬಾರ್ದು. ಯಾಕಂದ್ರೆ ನೀವು ಈ ಮನೆ ದೊಡ್ಡ ಸೊಸೆ, ಅತ್ತೆ ಬಿಟ್ರೆ ನಿಮ್ಮ ಅತ್ತೆ ಈ ಮನೇಲಿ ನಡಿಬೇಕು ಅನ್ನೋದೇ ತಾನೇ ನಿಮ್ಮ ಆಸೆ. ಜನನಿ, ನಾನೆಲ್ಲ ಹಾಗಂದೆ? ಪ್ಲೀಸ್, ಇದ್ರ ಬಗ್ಗೆ ಮಾತಾಡೋದು ಬೇಡ. ಹೇಗೋ ನಾವಿಬ್ರು ಮೊದ್ಲಿನ ತರ ಮಾತಾಡ್ಕೊಂಡು ಇರೋದಕ್ಕಾಗಲ್ಲ ಅನ್ಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಂಗಂದ ನಿನ್ ಗಂಡ ಒಳಗ್ ಖುಷಿ ಮಾಡ್ಕೊಂಡು ಆಚೆ ಪಾಪ ನಂಗೆ ನಡ್ಕೋಬೇಡ. ಅಯ್ಯ, ನಿಂದೊಳ್ಳೆ ಕತೆ ಕಡೆ. ಅವತ್ತು ನಿನ್ ಗಂಡ ನಂಬಿಕೆ ಮುರಿಯೋ ಕೆಲಸ ಮಾಡಿದಾಗ್ಲೂ ನನ್ನ ಮ್ಯಾಕೆ ಅನುಮಾನ ಪಟ್ಟೆ, ಈಗಲೂ ಹಿಂಗೆ ಮಾತಾಡ್ತಿದ್ಯಾ? ನೀನೇನಾರ ಸತ್ಯ ಹರಿಶ್ಚಂದ್ರ ಕಾಯ್ತಿದ್ನಲ್ಲ ಜಾಗ, ಅಲ್ಲಿಗೆ ಹೋಗಿದ್ದೀನಿ. ಅವ್ವಾ, ಇದ್ಯಾಕೆ ಹಿಂಗೆ ನೋಡಿಯಾ? ಏನಾಯ್ತು ಕಾಲಿ ಹುಡುಗೆ? ಒಳ್ಳೆ ದೆವ್ವ ಮೆಟ್ಕೊಂಡಂಗೆ ಆಡ್ತಾವಳೆ. ಮಾವ ಆಗ್ತಿರೋ ದಾಳಕ್ಕೆ ಅಕ್ಕನ ಕಾಯಿಗಳೆಲ್ಲ ಕುಂತ್ಕೊಂಡು ಮೂಲೆ ಸೇರ್ಕೋತಾವೆ, ಅದಕ್ಕೆ ಓಸಿ ಟೆನ್ಷನ್ ಆಗವಳೆ. ಉಲ್ಟವಾದನ್ನೆಲ್ಲ ಯಾಕಲ ಹೇಳ್ದೆ? ತೋಳ್ ಕಚ್ಚಿದ್ರು ಮುತ್ತಿಕ್ಕಿದ್ರು ಮೈಗೆರೋದು ವಿಷನಯ, ತರೋದು ಸಾವನೆ. ಅಯ್ಯೋ ಶಿವನೇ, ಏನೇ ಆಗದೆ ನಿನಗೆ? ನೀನ್ಯಾಕೆ ನನ್ನ ಮ್ಯಾಕೆ ಎಗರಾಡ್ತಿದ್ಯಾ? ಅಂಥದ್ದೇನಿ ಅಂದೆ ನಾನು? ನೀನು ನನ್ನ ಗಂಡ ಇಬ್ರು ಒಂದೇ ಪಾರ್ಟಿ. ನನ್ ಪುಟ್ಟಕ್ಕನ್ ಸಾಯಿಸ್ಬೇಕು ಅನ್ಕೊಂಡಾಗ ಸಂಕಟ ಪಟ್ಟಿದ್ದು ನೀನು ಅವನೇಯ. ಸಾವನ್ ಮನೆನಾಗೆ ಒಂದ್ ಮಾತು ಆಡ್ದೆ ನನ್ನ ಸಿಕ್ಸಕ್ಕೆ ಪ್ಲಾನ್ ಮಾಡ್ದಂಗೆ ಅಳ್ತ ಬಿದ್ದಿದ್ದೆ. ಒಂದ್ ಮಾತಾಡ್ದ ಆಡ್ದ ನೀನು? ಅಯ್ಯೋ ರಾಜಿ, ನಂಗೆ ಪುಟ್ಟಕ್ಕನ್ ಮ್ಯಾಕೆ ಅಭಿಮಾನ ಅದೇ ದಿಟ್ಟ. ಹಂಗಂತ ನಿನ್ ಮಾತನಾಗೋತಾರ ತೊಳ್ಳೆ ಹಾಕಿದ್ದೀನಿ ಹೇಳು. ಈ ಮಾತು ನಿನ್ ಬಾಯಲ್ಲಿ ಬರ್ಬೇಕಾಗ್ದೆ ಬಿಡು. ನೀನು ಪುಟ್ಟಕ್ಕನ ಕಡೆನೇ ಅಲ್ವಾ? ಲೇ ರಾಜಿ, ದಿಟ ಹೇಳೆ. ನಾ ಏಟ್ಕಿತ ಹೇಳ್ದೆ, ನೀನ್ ಬೇರೆ ಏನಾದ್ರು ಪ್ಲಾನ್ ಮಾಡು, ಪುಟ್ಟಕ್ಕನ ಬೀದಿ ತಕೊಂಬ, ಅವಳಿಗೆ ಅವಮಾನ ಮಾಡು, ಅವಳಿಗೆ ಬರ್ಬಾದ್ ಮಾಡು, ನೀನ್ ಸೇಡ ತೀರ್ಸ್ಕೊ ಅಂತ. ನಮ್ಮ ಮಾತು ಕೇಳೋ ಪರಿಸ್ಥಿತಿ ನೀನೆಲ್ಲವ ಇದ್ದೆ? ಅಕ್ಕೋ,
ನಂಜಾವ ಹೇಳ್ತಿರೋದು ದಿಟಾನೆಯ ಕೇಳಿಸ್ಕೊ ನಿನ್ ತಮ್ಮ ಹೇಳ್ತಿರೋದನ್ನ ಇನ್ನೊಂದ್ಸರಿ ಸರಿಯಾಗಿ ಕೇಳಿಸ್ಕೊ ನಾವ್ ಏಟೆ ಬ್ಯಾಡ ಬ್ಯಾಡ ಅಂದ್ರು ನೀನೇಯ ಆ ಈರ್ಭದ್ರ ಮತ್ತೆ ಆ ಲಾಯರ್ ಸಪೋರ್ಟ್ ತಗೊಂಡು ಪುಟ್ಟಕ್ಕನ್ನ ನಾನು ಸಾಯಿಸ್ತೀನಿ ಅಂತ ಹೊಂಟಿದ್ದು. ಈಟತ್ತು ಆಗಯ್ಯ ನನ್ ಕಳ್ ಚೂರ್ ಕನ್ಸಿದಾಯ್ತು. ಈಗ ನಾನ್ ಮಾಡಿ ತೆಪ್ಪು ಅಂತ ಹೇಳೋದಕ್ಕೆ ನೀನ್ ಬಂದ? ಅವ್ವ ಇದ್ಯಾಕೆ ಮಾತತ್ರ ಮೈ ಮೇಲೆ ಬತ್ತೀಯ? ಸಾಯ್ತೀನಿ ಅಂತ ಹೋಗಿದ್ಯಲ್ಲ, ಏನಾಯ್ತೋ ಏನೋ ಕೇಳ್ಕೊಂಡು ಹೋಗುಮ ಅಂತ ಬಂದೆ. ಒಂದ್ ವೇಳೆ ಗೋಪಾಲ ಏನಾರ ನೀನ್ ಸಾಯ್ಲಿ ಅಂತ ಬಿಟ್ಬಿಟ್ಟಿದ್ರೆ ಇಟ್ಟೊಳಗ್ ನೀರೊಳಗಡೆನೆ ಸೆಲೆ ತೊಳ್ತಿದ್ದೆ. ಬದುಕಿದ್ಯಲ್ಲ ಬಿಡು, ಬದುಕಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆ ವಯನ್ ಬುದ್ಧಿ ಕಲ್ಸಕ್ಕೆ ಯಾವ ಮಟ್ಟಕ್ಕಾದ್ರೂ ಹೋಗ್ತೀನಿ. ಮತ್ತೆ ಇನ್ನೇನ್ ಚಿಂತೆ ನಿಂಗೆ? ಬಂಗಾರಮ್ಮ ಪುಟ್ಟಕ್ಕ ಅದನ್ನ ಆಮೇಲೆ ಯೋಚನೆ ಮಾಡುವಂತೆ ಮೊದ್ಲು ನಿನ್ ಗಂಡನ ನಿನ್ನ ಅಡಿಗೆ ಕರ್ಕೊಂಬರೋದು ಅದ್ರ ಬಗ್ಗೆ ಯೋಚನೆ ಮಾಡು. ಪುಟ್ಟಕ್ಕನ್ ದಾರಿ ಕೆಡ್ಸಿದ್ರೆ ಇವನು ತಾನಾಗೆ ದಾರಿಗೆ ಬರ್ತಾನೆ. ದಿಟ್ವೆ ಪುಟ್ಟಕ್ಕ ಗೋಪಾಲನ್ ಹೆಂಡ್ತಿ. ಪುಟ್ಟಕ್ಕನ ಜೀವ ಹೋಯ್ತದೆ ಅಂತಂದ್ರೆ ಗೋಪಾಲನು ನೋವಾಗಕ್ಕಿಲ್ವೇ? ಏಟೆ ಆಗ್ಲಿ ನಿನ್ನ ಗಂಡನಿಗೆ ಪುಟ್ಟಕ್ಕ ಮೊದಲನೇ ಹೆಂಡ್ತಿ ಕಣೆ. ಅದಕ್ಕೆ ಅವ್ಳು ಕುದ್ಕೆ ಇಸ್ಬೇಕು ಅನ್ಸದ್. ಪುಟ್ಟಕ್ಕ ಇರೋ ಗಂಟ ನಾನ್ ಮೊದ್ಲು ಬರಕ್ ಆಗಕ್ಕಿಲ್ಲ. ನೀನ್ ನನ್ ಜೊತೆಗೆ ಇರ್ತೀಯೋ ಇಲ್ವೋ ಅದನ್ನ ಹೇಳು. ನೋಡಿ ನೀ ಏನೇ ಅವನು ನಾ ಅವತ್ತಿ ಹೇಳಿ ನಿನ್ ಜೊತೆಯಾಗಿ ನಾನು ಇರ್ತೀನಿ ಅಂತ. ನೀನ್ ಏನೇ ಮಾಡಿದ್ರು ನಿನ್ ಬಲಗೈಗೆ ನಾನು ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಂತು ಚಾಕ್ಲೇಟ್ ಬಂತು. ನೋಡು, ಈ ಚಾಕ್ಲೇಟ್ ನೀನಿಗೆ ತಗೋ. ಇವ್ರು ಯಾರು ಅಂತ ನೀನ್ ನನಗೆ ಹೇಳಿದ್ರೆ ಇವರಿಬ್ಬರನ್ನ ಒಂದು ಮಾಡೋ ಕೆಲಸ ನಂದು. ಓಕೆನಾ? ಅದೇನ್ ಹೇಳ್ತಾ ಇದ್ದಾನೋ ಒಂದು ಅರ್ಥ ಆಗ್ತಿಲ್ವಲ್ಲಪ್ಪ. ಬಾಯ್ ಬೇರೆ ಇಲ್ಲ ಇವನಿಗೆ, ಕರ್ಮ. ಅಲ್ಲ ಡಾರ್ಲಿಂಗು, ನಾವೇನ್ ಮಾಡ್ತಾ ಇದ್ದೀವಿ? ನಾನು ನಚ್ಚಿ ಆಟ ಆಡ್ತಾ ಇದ್ದೀವಿ. ಕಣ್ ಕಾಣಿಸ್ತಿಲ್ವಾ? ಅಲ್ವೇನೋ ನಚ್ಚಿ? ಒಂದು ಕೆಲಸ ಮಾಡೋಣ, ಈ ಆಟ ಬೇಡ, ನಾವು ಗೇಮ್ ಚೇಂಜ್ ಮಾಡೋಣ. ನಾನು ಯಾರ ಹೆಸರು ಹೇಳ್ತೀನೋ ಅವ್ರ ಹತ್ರ ಓಡ್ ಹೋಗಿ ನೀನು ಒಂದೊಂದು ಚಾಕ್ಲೇಟ್ ಕೊಟ್ಟು ಬರಬೇಕು. ನೀನು ಆ ಥರ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟು ಬಂದರೆ ಈ ಥರ ಒಂದು ದೊಡ್ಡ ಬಾಕ್ಸ್ ಆಫ್ ಚಾಕ್ಲೇಟ್ಸ್ನ ನಾನು ನಿನಗೆ ಕೊಡ್ತೀನಿ. ಸರಿ, ಹಾಗಾದರೆ ಮೊದಲು ಕೀರ್ತನಂಗೆ ಕೊಡು. ಕೀರ್ತನ ಯಾರು ಅಂತ ಗೊತ್ತಾ ನಿಂಗೆ? ವಾವ್, ಗುಡ್ ಬಾಯ್. ನೆಕ್ಸ್ಟ್ ಯಾರಿಗೆ ಕೊಡಬೇಕು ಅಂತನಾ? ಇವತ್ತು ನಾನು ನಿಜ ತಿಳ್ಕೊಳ್ಳೋದನ್ನ ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ಅಜ್ಜಿ ಗೊತ್ತಾ ನಿಂಗೆ ಅಜ್ಜಿ ಯಾರಂತ? ಹೋಗು. ನೆಕ್ಸ್ಟ್ ಯಾರಿಗೆ ಕೊಡೋಣ? ಸತ್ಯಂಗ್ ಕೊಟ್ಟು ಬರ್ತೀಯಾ? ಬಂದ. ನೆಕ್ಸ್ಟ್ ಯಾರಿಗೆ ಕೊಡೋಣ? ಯಾರಿಗೆ ಕೊಡೋಣ ಸುಹಾಸ್? ನೆಕ್ಸ್ಟು ಅಪ್ಪಂಗೆ. ನಿಮ್ಮ ಅಪ್ಪಂಗೆ ಕೊಟ್ಟು ಬರ್ತೀಯಾ? ಏನ್ ತಲೆ ಡಾರ್ಲಿಂಗ್ ನಿಂದು. ಅವನಿಂದಾನೇ ಬಾಯಿ ಬಿಡಿಸ್ಬೇಕು ಅಂತ ಒಳ್ಳೆ ಪ್ಲಾನ್ ಮಾಡಿದ್ಯಾ. ಸೂಪರ್. ಮತ್ತೆ
ಈ ಕೀರ್ತನ ಅಂದರೆ ಸುಮ್ಮನೆ ಅಂತ ಅನ್ಕೊಂಡಿದ್ಯಾ? ಕಮ್, ಲೆಟ್ಸ್ ಫಾಲೋ ಹಿಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೇ ನಿಮ್ ಸೀರೆ ಬಗ್ಗೆ ಮಾತಾಡ್ಕೊಂಡ್ರೆ ಹೇಗೆ? ನನ್ ಫ್ರಾಕ್ ಹೇಗಿದೆ ಅಂತ ಹೇಳಲೇ ಇಲ್ಲ. ಬಂಗಾರಿ, ನಿನ್ನಷ್ಟೇ ಮುದ್ದಾಗಿದೆ ಕಣೆ ಫ್ರಾಕುನು. ಥ್ಯಾಂಕ್ ಯು ಅಜ್ಜಿ. ನೀನ್ ಯಾವಾಗ ಇದನ್ನ ತಗೊಂಡೆ? ನಾನು ಗಮನಿಸ್ಲೇ ಇಲ್ಲ ನೋಡು. ಅಲ್ಲ, ಪಿಂಕ್ ಫ್ರಾಕ್ ಬೇಕು ಅಂತಿದ್ದೆ, ಈ ಬ್ಲೂ ಕಲರ್ ಯಾಕೆ ತಗೊಂಡೆ? ಪಿಂಕ್ ನನ್ ಫೇವ್ರೆಟ್ ಕಲರ್, ಆದ್ರೆ ನನ್ ಫ್ರೆಂಡಿಗೆ ಬ್ಲೂ ಫೇವ್ರೆಟ್ ಕಲರ್, ಅದಕ್ಕೆ ತಗೊಂಡೆ. ಏ ಸಿಹಿ, ಎಷ್ಟ್ ಸತಿ ಹೇಳದ್ ನಿನ್ಗೆ ಫ್ರೆಂಡು ಅಂತಿರ್ಬೇಡ ಅಂತ? ಯಾಕೆ ಹೇಳ್ಬಾರ್ದು? ಅವರು ನನ್ ಫ್ರೆಂಡು, ನಾನ್ ಏನಾದ್ರೂ ಮಾಡ್ಕೊಂತೀನಿ. ನಾಲ್ಗೆ ಉದ್ದ ಮಾಡ್ಬೇಡ ಸಿಹಿ, ಆ ಫ್ರೆಂಡ್ ನಿಂದ ದೂರ ಇರು ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನನ್ ಫ್ರೆಂಡು ನನ್ ಜೊತೆನೇ ಇರೋದು. ನನ್ ಫ್ರೆಂಡ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಸಿಹಿ, ಹೋಮ್ವರ್ಕ್ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ಮಾಡು ಬಾ. ಸೀತಾ, ನಿನ್ನ ಮಗಳು ತುಂಬಾ ಮಾತಾಡ್ತಿದ್ದಾಳೆ, ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೋ. ಅದಕ್ಕೆ ಚಿಕ್ಕ ಮಗು ಹತ್ರ ಮಾತಿಗೆ ಮಾತು ಬೆಳೆಸ್ತಿದ್ದೀರಲ್ಲ. ನೀನಿಗೆ ಹೇಳೋದ್ ಬಿಟ್ಟು ಅವಳಿಗೆ ಹೇಳ್ತಿದ್ದೀನಲ್ಲ, ತಪ್ಪು ನಂದೇ. ಇವತ್ತ ಆ ರಾಮ್ಗೂ ಹೇಳಿದೀನಿ, ಇಂಗ್ಲಿಷಲ್ಲಿ ಅದೇನೋ ಅಂಡರ್ಸ್ಟ್ಯಾಂಡು ಅಂದ. ಅದ ಅವನಿಗೆ ಏನ್ ಅರ್ಥ ಆಗಿದೆಯೋ ಆ ದೇವ್ರಿಗೆ ಗೊತ್ತು. ಅದಕ್ಕೆ ರಾಮಿಗೆ ಏನ್ ಹೇಳಿದ್ರಿ ನೀವು? ಸೀತಂಗೆ ಮದ್ವೆ ಆಗ್ತಿದೆ, ನೀನು ಮೊದ್ಲಿನ ತರ ಸಿಹಿ ಸೀತಾ ಅಂತ ಅವ್ರ ಹಿಂದೆನೆ ಸುತ್ತಬೇಡ, ಸ್ವಲ್ಪ ದೂರ ಇರು ಅಂತ ಹೇಳ್ದೆ. ಈಗ ನಿನಗೂ ಅದನ್ನೇ ಹೇಳ್ತಿದೀನಿ, ಅರ್ಥ ಮಾಡ್ಕೊ. ಅದಕ್ಕೆ ಅವ್ರ ಹತ್ರ ಯಾಕತರ ಮಾತಾಡಿದ್ರಿ? ಅವ್ರಿಗೆ ಎಷ್ಟು ಬೇಜಾರಾಗಿರತ್ತೆ. ಆಗ್ಲಿ ಬಿಡು, ಅದ್ರಲ್ಲೇನ್ ತಪ್ಪು? ಅವ್ರು ನನ್ನ ಫ್ರೆಂಡು. ಅದಕ್ಕೆ ನೋಡ್ ಸೀತಾ, ಫ್ರೆಂಡು ಗಿಂಡು ಎಲ್ಲ ಆಫೀಸ್ ತನಕ ಮಾತ್ರ ಇರ್ಬೇಕು, ಮನೆ ತನಕ ಬಂದ್ರೆ ಚೆನ್ನಾಗಿರಲ್ಲ. ನೀನು ಮದ್ವೆ ಆಗ್ತಿರೋಳು, ಅರ್ಥ ಮಾಡ್ಕೊ. ಅಜ್ಜಿ, ನಾನೇನಾದ್ರೂ ತಪ್ಪು ಹೇಳಿದ್ನಾ? ರಾಮ್ ತುಂಬಾ ಒಳ್ಳೆ ಹುಡುಗನೇ, ನಮ್ ಸಿಹಿನ ತುಂಬಾ ಹಚ್ಕೊಂಡಿದ್ದಾನೆ. ಆದ್ರೂ ಮದ್ವೆ ಆಗದೆ ಇರೋ ಹುಡುಗ ಅವಾಗ ಬಂದು ಹೋಗೋದು ಮದ್ವೆ ಆಗ ಹುಡುಗನ ಮನ್ಸಿಗೆ ಬೇಜಾರಾಗ್ಬೋದು. ರಾಮ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ನಾನು ಅವಾಗಿಂದ ಅದನ್ನೇ ತಿಳಿಸಿ ಹೇಳ್ತಿರೋದು. ಇವತ್ತು ಆಫೀಸಲ್ಲಿ ಸಿಗೋಣ. ಸೂಪರ್ ಕಣೋ, ಸಿಗಕ್ ಹೇಳ್ತಾ ಇದ್ದಾರೆ. ಹೇಗೋ ಸೂಪರ್, ಮದ್ವೆ ಇದೆ, ಸಾಕಷ್ಟು ಕೆಲಸ ಇರುತ್ತೆ. ಇವ್ರು ನೋಡಿದ್ರೆ ಆಫೀಸಲ್ಲಿ ಸಿಗೋಣ ಅಂತ ಹೇಳ್ತಿದ್ದಾರೆ. ಇನ್ಯಾಕೋ ದಡ್ಡ, ನೀನಂತೂ ಒಂದ್ ಸ್ಟೆಪ್ ತಗೊಂತಾ ಇಲ್ಲ. ಅಟ್ಲೀಸ್ಟ್ ಅವ್ರಾದ್ರೂ ಮಾತಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಇನ್ ಮಾತಾಡೋದಕ್ಕೆ ಏನೋ ಉಳಿದಿದೆ. ಅದಕ್ಕೆ ದಡ್ಡ ಅನ್ನೋದು. ಅವ್ರಿಗೆ ಮದ್ವೆ ಇಷ್ಟ ಇಲ್ವೋ ಏನೋ. ಸುಮ್ಮನೆ ಆಗಲ್ಲ, ಏನೇನು ಮಾತಾಡಬೇಡ ಕಣ. ಅವ್ರ ಮನ್ಸು ಆಗಲ್ಲ, ಬದಲಾಗಲ್ಲ. ಅದೇಗೋ ನೀನ್ ಹೇಳ್ತೀಯಾ? ನಿನ್ ಮನ್ಸು ಬದಲಾಗಿಲ್ವಾ? ಅವ್ರನ್ನ ಅಷ್ಟೊಂದು ಪ್ರೀತಿಸಿದವನು ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಡಕ್ ರೆಡಿ ಆಗಿದ್ಯಲ್ಲಪ್ಪ. ಅದೇ ರೀತಿ ಅವ್ರ ಮನ್ಸು ಬದಲಾಗಿರ್ಬೋದು. ನೀನೇ ಇಷ್ಟ ಅಂತ ಅವ್ರಿಗೆ ಅರ್ಥ ಆಗಿ ನಿನ್ ಜೊತೆ ಮಾತಾಡಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಗ ಪ್ಲೀಸ್, ಇನ್ಮೇಲಿಗೆ ತಮಾಷೆಗೂ ಮಾತಾಡಬೇಡ ಕಣ. ಸೀತಾ ಅವ್ರಿಗೆ ಒಂದು ಹೊಸ ಲೈಫ್ ಶುರು ಆಗ್ತದೆ. ನನ್ನಿಂದ ಅವ್ರಿಗೆ ಯಾವ ತೊಂದರೆನೂ ಆಗ್ಬಾರ್ದು ಕಣ. ಅವ್ರ ಹೊಸ ಲೈಫು ಶುರು ಆಗ್ಬೇಕಾಗಿರೋದು ನಿನ್ ಜೊತೆ ಕಣೋ. ಈಗಲಾದ್ರೂ ಅವ್ರ ಹತ್ರ ಹೋಗಿ ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ ಅಂತ ಹೇಳೋ. ನಾನು ಯಾರನ್ನೂ ಪ್ರೀತಿಸ್ತಿಲ್ಲ. ಇನ್ಮೇಲಿಂದ ಅವ್ರನ್ನ ಸಿಗೋದು ಅವ್ರ ಲೈಫ್ಗೆ ಒಳ್ಳೇದಲ್ಲ ಕಣ. ಅಂದ್ರೆ ಇವಾಗೇನು ಅವ್ರನ್ನ ಮೀಟ್ ಆಗಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು, ಮಿತ್ರ ಅವರು ಮನೀಷಾ ಎಲ್ಲಿ ಕಾಣ್ತಿಲ್ವಲ್ಲ? ಇಷ್ಟೊತ್ತು ನಮ್ ಜೊತೆನೇ ಇದ್ರಲ್ಲ, ಸಡನ್ ಆಗಿ ಎಲ್ಲೋದ್ರು?
ಅಮ್ಮ ಅಮ್ಮ ಧರ್ಮ ಮಾಡಿಮ್ಮ. ಭಾಗ್ಯ 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 ನಿನ್ಗೇನೂ ಆಗಿಲ್ಲ ತಾನೆ? ಇಲ್ಲ ರೀ, ನನ್ಗೇನೂ ಆಗಿಲ್ಲ. ಅಣ್ಣ, ನಿಮ್ಗೇನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲಮ್ಮ. ಆ ತಾಯಿ ರೂಪದಲ್ಲೇ ಬಂದು ನನ್ ಪ್ರಾಣ ಕಾಪಾಡ್ಬಿಟ್ಟಮ್ಮ. ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ರೆ ನಾನಾಗ್ಲೇ ಬೀದಿ ಹೆಣ ಆಗ್ಬಿಡ್ತಿದ್ದಮ್ಮ. ನಿಂಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕಮ್ಮ. ನೀನು ನಿನ್ ಗಂಡನ್ ಜೊತೆ ಇನ್ನು 100 ಕಾಲ ಚೆನ್ನಾಗಿರ್ಬೇಕಮ್ಮ. ನಿಂಗೇನೇ ತೊಂದರೆ ಬಂದ್ರು ಆ ಭಗವಂತ ಯಾವಾಗ್ಲೂ ನಿನ್ನ ಕಾಪಾಡ್ಲಮ್ಮ. ಎದ್ದೇಳಿ. ನೀವೆಲ್ಲರೂ ಸುಖವಾಗಿ ಬಾಳ್ಬೇಕಮ್ಮ. ಯಾಕೆ ಮಿತ್ರ ಡಲ್ ಆಗಿದ್ಯಾ? ನನ್ಗೇನಾದ್ರೂ ಆದ್ರೆ ಮಿತ್ರ ಅವ್ರು ತಡ್ಕೊಳಲ್ಲ. ನಿಜ ಹೇಳ್ದೆ ಭಾಗ್ಯ, ನೀನಂದ್ರೆ ಮಿತ್ರಂಗ್ ಅಷ್ಟು ಪ್ರೀತಿ. ನಿಂಗೆ ಚಿಕ್ಕ ಮುಳ್ ಚುಚ್ಚಿದ್ರು ಅವನು ಒದ್ದಾಡ್ತಾನೆ. ಹೋಗೋಣ್ವಾ? ಸರಿ ಬನ್ನಿ. ಇದೇನಾ ನಿನ್ ಧೈರ್ಯ? ನೀರಜಿಗ್ ನಮ್ ರಿಲೇಷನ್ ಬಗ್ಗೆ ಹೇಳ್ತೀನಿ, ಸತ್ಯ ಹೇಳ್ತೀನಿ ಅಂತ ಬಂದ್ಬಿಟ್ಯಲ್ಲ. ಕೊನೆಗ್ ಭಾಗ್ಯಂಗ್ ಏನಾಗತ್ತೋ ಅಂತ ಮತ್ತೆ ಓಡೋಡ್ ಬಂದ್ಯಲ್ಲ. ಮತ್ತೆ ಮತ್ತೆ ನೀನ್ ಅದೇ ತಪ್ಪು ಮಾಡ್ತಿದ್ಯಾ ಮಿತ್ರ. ಭಾಗ್ಯನ್ ಕಡೆ ಡೈವರ್ಟ್ ಆಗ್ತಾ ಇದ್ಯಾ. ಭಾಗ್ಯ ನಿನಗ್ ಬೇಕು ಅಂತ ಫಿಕ್ಸ್ ಆಗಿದ್ಯಾ. ಐ ನೋ ವೆರಿ ವೆಲ್. ಭಾಗ್ಯಂಗೆ ಏನಾದರೂ ಆದ್ರೆ ನಾನು ಯಾಕೆ ಇಷ್ಟೆಲ್ಲ ರಿಯಾಕ್ಟ್ ಆಗ್ತೀನಿ? ಯಾಕೆ ತಡ್ಕೊಳಕ್ ಆಗ್ತಿಲ್ಲ? ನಾನು ನಿಧಾನವಾಗಿ ಭಾಗ್ಯನ್ ಕಡೆ ಡೈವರ್ಟ್ ಆಗ್ತಿದ್ದೆ. ನಾನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ತುಳಸಿ ಅವರೇ, ಕ್ಷಮಿಸಿ, ನಿನ್ನೆ ನಾನು ನಿಮ್ಗೇನು ಹೇಳೋಕ್ಕಾಗಲಿಲ್ಲ. ಅದು ನಮ್ಮ ಯಜಮಾನ್ರು ನನ್ನ ಫೋನ್ ಕಿತ್ಕೊಂಡ್ಬಿಟ್ರು. ಇವತ್ತು ಏನೇನೋ ಆಗೋಯ್ತು. ಈಗಷ್ಟೇ ಫೋನ್ ನನ್ನ ಕೈಗೆ ಸಿಕ್ತು. ಮಾವ ಹೇಳಿದ್ರು ಅಂಜ ಅವರೇ. ನಿಮ್ಮ ಮಾವ ಇವತ್ತು ದೇವ್ರ ಹಾಕಿ ಬಂದರು ತುಳಸಿ ಅವರೇ. ಅವ್ರು ಬರ್ತಾ ಇದ್ದಿದ್ರೆ ನನ್ನ ಮಗಳ ಜೀವನನೇ ಹಾಳಾಗ್ತಿತ್ತು. ದೀಪಿಕಾ ಇಲ್ಲೇ ಇದ್ದಾಳೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ನಮಗೆ. ನಿಮ್ಗೆ ಹೇಳಬೇಕು ಅಂತಲೇ ಇದ್ದೆ ತುಳಸಿ ಅವರೇ, ಆದರೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ರು. ಅದಕ್ಕೆ ಸುಮ್ಮನಾದೆ. ಹಾಗಾದ್ರೆ ದೀಪಿಕಾ ದುಬೈಯಿಂದ ಯಾವಾಗ ಬಂದ್ಲು? ಅಯ್ಯೋ, ಅವಳು ದುಬೈಗೆ ಹೋಗಿದ್ರೆ ತಾನೇ ಬರೋದಕ್ಕೆ. ಹೌದು ತುಳಸಿ ಅವರೇ, ಅವತ್ತು ನೀವು ಮಾಧವ್ ಅವರು ಮನೆಗೆ ಬಂದಾಗ ಇವರು ದೀಪುನ ದುಬೈಗೆ ಅಂತ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಏರ್ಪೋರ್ಟಲ್ಲಿ ಹತ್ಕೊಂಡು ಹಠ ಮಾಡಿಕೊಂಡು ಅವಳು ವಾಪಸ್ ಬಂದ್ಲು. ಅಭಿನ ಬಿಟ್ಟು ನಾನು ಬದುಕೋದೇ ಇಲ್ಲ ಅಂತ ಗಟ್ಟಿಯಾಗಿ ಕೂತ್ಲು. ಆಗ ಇವ್ರು ಹಠಕ್ಕೆ ಬಿದ್ದು ಅವಳು ಎಲ್ಲಿ ಅಭಿನ ಕಾಂಟ್ಯಾಕ್ಟ್ ಮಾಡಿಬಿಡ್ತಾಳು ಅಂತ ಅವಳ ಎಲ್ಲೂ ಆಚೆ ಹೋಗೋಗ್ಬಿಡ್ದೆ ಮನೇಲೆ ಕೂಡ ಹಾಕಿದ್ರು. ಅವಳ ಫೋನ್ನು ಅವರೇ ಇಟ್ಕೊಂಡ್ರು. ಅಭಿ ಏನಾದರೂ ಫೋನ್ ಮಾಡಿದ್ರೆ ಅವನ ಫೋನ್ನ ಕಟ್ ಮಾಡ್ತಿದ್ರು. ಜೊತೆಗೆ ನೀನು ಅಭಿನ ಮದುವೆ ಆಗೋದೇ ಬೇಡ ಅಂತ ದಿನ ಇವಳು ತಲೆ ತುಂಬ್ತಿದ್ರು. ಬೇರೆ ಹುಡುಗನ ನೋಡ್ತೀನಿ ಅಂತ ಅವಳ ಮನಸ್ಸು ಬದಲಾಯಿಸೋಕ್ಕೂ ನೋಡಿದ್ರು. ಆದರೆ ನಮ್ಮ ದೀಪು ಮಾತ್ರ ಏನೇ ಅಂದ್ರು ಅಭಿನೇ ಬೇಕು ಅಂತ ಕೂತಿದ್ದಾಳೆ. ಏನು ಹೇಳ್ತಾ ಇದ್ದೀರಾ ಮಂಜ ಅವರೇ? ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ತುಳಸಿ ಅವರೇ, ನನಗಂತೂ ದೀಪು ಕಣ್ಣೀರು ಹಾಕೋದನ್ನು ನೋಡೋಕ್ಕೆ ಆಗ್ತಿಲ್ಲ. ಆ ಕಾರಣಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಆಗಲೇ ಇಲ್ಲ. ಈ ಕಡೆ ನಮ್ಮ ಮನೆಯವರು ಅವ್ರ ಹಠನ ಬಿಡ್ತಿಲ್ಲ. ನಿನ್ಗೆ ಅಪ್ಪ ಅಮ್ಮ ಬೇಕು ಅಂದರೆ ನೀನು ಅಭಿನ ಮರಿಬೇಕು,
ನಾನು ತೋರಿಸಿದ ಹುಡುಗನೇ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ನೋಡಿದ್ರೆ ಇದೆಲ್ಲ ಆಗಿದೆ. ನನಗಂತೂ ದೀಪಿಕಾ ಕಂಡೀಷನ್ ನೋಡೋಕ್ಕೆ ಆಗ್ತಿಲ್ಲ. ಬೇರೆ ದಾರಿನೇ ತೋಚ್ತಿಲ್ಲ. ಚಿಂತೆ ಮಾಡಬೇಡಿ ವನಜ ಅವರೇ. ದೀಪಿಕಾ ನಮ್ಮ ಅಭಿನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇದಕ್ಕೇನಾದ್ರೂ ಒಂದು ದಾರಿ ಹುಡ್ಕೋಣ. ಅದಕ್ಕೂ ಮುಂಚೆ ನೀವು ನನಗೊಂದು ಸಹಾಯ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ನಮ್ಮ ದೀಪು ಜೀವನ ಸರಿ ಹೋಗುತ್ತೆ ಅನ್ನೋದಿದ್ರೆ ನಾನು ಏನಾದರೂ ಮಾಡ್ತೀನಿ. ಹೇಗಾದರೂ ಮಾಡಿ ನಾನು ಒಂದು 10 ನಿಮಿಷನಾದರೂ ದೀಪಿಕನ್ನ ಭೇಟಿ ಮಾಡಲೇಬೇಕು. ಅವಳ ಹತ್ರ ಮಾತಾಡಬೇಕು. ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಖಂಡಿತ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ನಮ್ಮ ಮನೆಯವರು ಅಲರ್ಟ್ ಆಗಿರ್ತಾರೆ. ಹೇಗೆ ಮೀಟ್ ಮಾಡಿಸೋದು ಅಂತ ಯೋಚನೆ ಮಾಡ್ತೀನಿ. ಇವ್ರು ಬಂದರು ಅನ್ಸುತ್ತೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾಂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.